ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಂತೂ ಇಂತೂ ಕಾಂಗ್ರೆಸ್ ಪಕ್ಷ ಡಿ.ಕೆ. ಶಿವಕುಮಾರ್ಗೆ ಕೂಲಿ ಕೊಟ್ಟಿದೆ. ಪಕ್ಷಕ್ಕಾಗಿ ಅವರು ಮಾಡಿದ ಕೆಲಸ, ಹಾಕಿಸ್ಕೊಂಡ ಕೇಸು, ಜೈಲಲ್ಲಿ ಕಳೆದ ದಿನಗಳು, ತಗೊಂಡ ರಿಸ್ಕು, ಕೊಟ್ಟ ವಾಗ್ದಾನ ಎಲ್ಲ ಕೂಡ ಫಲಿಸಿವೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದ ಡಿ.ಕೆ. ಅದನ್ನು ಮಾಡಿ ತೋರಿಸಿದ್ದಾರೆ. ಅಹಿಂದ ಮತಗಳು, ರಾಜಕೀಯ ಚಾಣಾಕ್ಷತೆ, ಸಿದ್ದರಾಮಯ್ಯ ಅವರ ಪ್ರಭಾವ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಪಕ್ಷಕ್ಕಾಗಿ ಕೆಲಸ ಮಾಡಿದ ಮನುಷ್ಯನನ್ನ ಪಟ್ಟಕ್ಕೆ ಕೂರಿಸೋ ಮೂಲಕ ಕಾಂಗ್ರೆಸ್ ತಾನು ಬಿಜೆಪಿಗಿಂತ ಎಲ್ಲಿ ಭಿನ್ನ ಅನ್ನೋದನ್ನ ಮತ್ತೆ ತೋರಿಸ್ಕೊಂಡಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಯಾರಿಗೆ ಏನೇ ವೈಯಕ್ತಿಕ ಅಭಿಪ್ರಾಯಗಳಿರಲಿ, ಅವರ ಶ್ರೀಮಂತಿಕೆ, ಹಸಿವು, ಅವರ ಬಳಿ ಇರೋ ಹಣ, ಅದರ ಬಗ್ಗೆ ಯಾರು ಏನೇ ಅಂದುಕೊಳ್ಳಿ, ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಸೋನಿಯಾ ಗಾಂಧಿ ತಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಗೆಳೆಯರೆ, ಯಾವುದು ಕೂಡ ಸುಲಭವಾಗಿ ಆಗೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಅದೃಷ್ಟ ಅನ್ನೋದು ಕೆಲವರನ್ನ ಮಾತ್ರ ಹುಡುಕೊಂಡು ಬರುತ್ತೆ, ಮತ್ತೆ ಕೆಲವರು ಅದನ್ನ ಬಡದಾಡಿ ಕಿತ್ಕೋತಾರೆ. ಅಂಥವರಲ್ಲಿ ಡಿ.ಕೆ. ಕೂಡ ಒಬ್ರು. ಅವರಪ್ಪ ಮುಖ್ಯಮಂತ್ರಿ ಅಲ್ಲ, ಅದು ರಾಜಕಾರಣದ ಹಿನ್ನೆಲೆ ಇದ್ದ ಕುಟುಂಬನೂ ಅಲ್ಲ. ಬಸವರಾಜ ಬೊಮ್ಮಾಯಿಗೆ ಅಥವಾ ಜಗದೀಶ್ ಶೆಟ್ಟರ್ಗೆ ಸಿಕ್ಕ ಹಾಗೆ ಅಲ್ಲಿ ಅಧಿಕಾರ ಅನ್ನೋದು ಹಾಗೆ ಸಿಗಲೂ ಇಲ್ಲ. ಮುಖ್ಯಮಂತ್ರಿ ಆಗೋದಕ್ಕೆ ಡಿ.ಕೆ. ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ದಾರೆ. ಕಳೆದ 3 ವರ್ಷಗಳಿಂದ ಬೆಳಗಾದ್ರೆ ಸಾಕು ಡಿ.ಕೆ. ಮುಖ್ಯಮಂತ್ರಿ ಆಗೋದು ಯಾವಾಗ ಅನ್ನೋ ತರದ ಮಾತುಗಳು ಪದೇ ಪದೇ ಕೇಳಿ ಬರುವ ಹಾಗೆ ಮಾಡಿದ್ದಾರೆ. ಪಕ್ಷದ ಹೈಕಮಾಂಡ್ ಅಲ್ಲಿ, ಲೋ ಕಮಾಂಡ್ ಅಲ್ಲಿ ಏನೇನು ಮಾಡಬೇಕು ಅದೆಲ್ಲವನ್ನ ಮಾಡಿದ್ದಾರೆ. ಹಾಗೆ ಕಳೆದ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಬೇಕಾದ ಹಣ, ಇನ್ನಿತರ ಮೂಲ ಸಾಮಗ್ರಿಯನ್ನು ಕೂಡ ಡಿ.ಕೆ. ಒದಗಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅತಿಯಾದ ನಿಷ್ಠೆಯನ್ನು ತೋರಿಸಿದ್ದಾರೆ. ಪಕ್ಷ ಬಿಟ್ಟರೆ ಲಾಭ ಆಗ್ತಿತ್ತು, ಆದರೂ ನಾನು ಬಿಡಲಿಲ್ಲ ಅಂತ ತೋರಿಸ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರನ್ನ ಓಲೈಸಿದ್ದಾರೆ. ನಾನು ಹಿಂದೂ ಅಂತಲೂ ಧೈರ್ಯವಾಗಿ ಹೇಳಿಕೊಂಡಿದ್ದಾರೆ. ಅಗತ್ಯ ಬಿದ್ದಾಗ ಸಂಸ್ಕೃತ ವಾಕ್ಯಗಳನ್ನು ಬಳಸ್ಕೊಳ್ತಾರೆ. ದೇವಾಲಯಗಳಿಗೆ ಹೋಗ್ತಾರೆ, ಜ್ಯೋತಿಷ್ಯ ಕೇಳ್ತಾರೆ, ಟೋಪಿನೂ ಹಾಕತಾರೆ, ದರ್ಗಾಗೂ ಹೋಗ್ತಾರೆ. ಡಿ.ಕೆ. ಒಬ್ಬ ಅಪ್ಪಟ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಬೇರೆ ಪಕ್ಷಗಳಲ್ಲಿ ಗೆಳೆಯರು, ಪಾಲುದಾರರನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಮನುಷ್ಯ, ಬಿಜೆಪಿಯ ಜೊತೆ ಬಾಂಧವ್ಯ, ಇದೆಲ್ಲದರ ನಡುವೆ ಸುಮಾರು 40 ವರ್ಷಗಳ ರಾಜಕೀಯ ಜೀವನ ಅವರನ್ನ ಮುಖ್ಯಮಂತ್ರಿಯ ಗದ್ದುಗೆ ಮೇಲೆ ಕೂಡಿಸಿದೆ. ಡಿ.ಕೆ. ಶಿವಕುಮಾರ್ ಕರ್ನಾಟಕದ 24ನೇ ಮುಖ್ಯಮಂತ್ರಿಯಾಗಿ 34ನೇ ಅವಧಿಗೆ ಅಧಿಕಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇನ್ನು ಇಲ್ಲಿ ನೊಣವಿನ ಕೆರೆ ಗಂಗಾಧರ ಅಜ್ಜನ ಹೆಸರಲ್ಲಿ ಪ್ರತಿಜ್ಞಾ ವಿಧಿಯನ್ನ ಡಿ.ಕೆ. ಶಿವಕುಮಾರ್ ಸ್ವೀಕರಿಸಿದ್ರೆ, ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಜಿ. ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕ್ಯಾಬಿನೆಟ್ ಸಚಿವರಾಗಿ ಮುನಿಯಪ್ಪ, ಕೆ.ಜೆ. ಜಾರ್ಜ್, ಎಂ.ಬಿ. ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕಾ ಖರ್ಗೆ, ಯು.ಟಿ. ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಹಾಗೂ ಶರಣ ಪ್ರಕಾಶ್ ಪಾಟೀಲ್ರು ಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು, ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾಂಗ್ರೆಸ್ ನಾಯಕರಾದ ವೇಣುಗೋಪಾಲ್, ಸುರ್ಜೇವಾಲಾ ಸೇರಿದಂತೆ ಸಾಕಷ್ಟು ಗಣ್ಯರು ಭಾಗವಹಿಸಿದ್ರು. ಈಗ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಪರ್ವ ಆರಂಭಗೊಂಡಿದೆ. 1985ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ದೇವೇಗೌಡರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುತ್ತೆ. ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ದೇವೇಗೌಡರ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಆದರೆ ಆ ಚುನಾವಣೆಯಲ್ಲಿ ಡಿ.ಕೆ. ಸ್ಪರ್ಧೆ ಮಾಡಿದಾಗ ಅವರ ವಯಸ್ಸು ಕೇವಲ 23 ವರ್ಷ. ಲಭ್ಯ ಇರೋ ದಾಖಲಾತಿಗಳ ಪ್ರಕಾರ ಶಿವಕುಮಾರ್ 1962ರ ಮೇ 15ನೇ ತಾರೀಕು ಜನಿಸಿದ್ರು. ಸೊ 1985 ಅಂದ್ರೆ ಅವರು ತಮ್ಮ 23ನೇ ವಯಸ್ಸಿಗಲ್ಲಿ ಸ್ಪರ್ಧೆ ಮಾಡ್ತಾರೆ. ಆದ್ರೆ ಎಂಪಿನೋ MLAನೋ ಆಗಬೇಕು ಅಂದ್ರೆ, ಆ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಕನಿಷ್ಠ ವಯೋಮಿತಿ 25 ವರ್ಷ. ಅದನ್ನ ನಮ್ಮ ಸಂವಿಧಾನದ ಆರ್ಟಿಕಲ್ 84B ಹೇಳುತ್ತೆ. ಹಾಗೇನೆ MLAಗೆ ಚುನಾವಣೆಗೆ ನಿಲ್ಲೋದಕ್ಕೆ ಕನಿಷ್ಠ 25 ವರ್ಷ ಅಂತ ಆರ್ಟಿಕಲ್ 173B ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಡ್ ವಿತ್ ಸೆಕ್ಷನ್ 36(2) ಆಫ್ ರೆಪ್ರೆಸೆಂಟೇಟಿವ್ ಆಕ್ಟ್ ಹೇಳುತ್ತೆ. ಹೀಗಿರುವಾಗ 23ನೇ ವಯಸ್ಸಿಗೆ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆಯಲ್ಲಿ ಹೇಗೆ ಸ್ಪರ್ಧೆ ಮಾಡಿದ್ರು? ಅವರ ನಾಮಿನೇಷನ್ ಆದ್ರೂ ಹೇಗೆ ಒಪ್ಪಿತ ಆಯ್ತು? ಚುನಾವಣಾ ಆಯೋಗ ಅವತ್ತಿಗೆ ಹೀಗೆಲ್ಲ ಕೆಲಸ ಮಾಡ್ತಾ ಇತ್ತಾ, ಅಥವಾ ಅಲ್ಲಿ ಬೇರೆನಾದ್ರೂ ವಿಶೇಷ ಇತ್ತಾ? ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಅದರ ಬಗ್ಗೆ ಮಾಹಿತಿ ಇದ್ರೆ ದಯವಿಟ್ಟು ಆ ಮಾಹಿತಿಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ಇನ್ನು 1989ರ ಹೊತ್ತಿಗೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಅವರು ಜಿಲ್ಲಾ ಪಂಚಾಯತಿಗೆ ಕೂಡ ಆಯ್ಕೆಯಾಗಿದ್ರು. ಸೊ ಆ ಎಲೆಕ್ಷನ್ ನಲ್ಲಿ ಡಿ.ಕೆ.ಗೆ ಸಾತನೂರಿನಿಂದ ಟಿಕೆಟ್ ಸಿಕ್ತು.
ವೀರೇಂದ್ರ ಪಾಟೀಲ್ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು. ಅಷ್ಟರಲ್ಲಿ ಜನತಾ ಪಕ್ಷ ಕೂಡ ಒಡೆದು ಹೋಗಿತ್ತು. ಹೀಗಾಗಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನ ದಾಖಲಿಸಿತು. ಶಿವಕುಮಾರ್ 27ನೇ ವಯಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ ಶಾಸಕರು ಆದರು. ಆ ಬಳಿಕ ಡಿಕೆ ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಅವರಿಗೆ MLA ಎಲೆಕ್ಷನ್ ನಲ್ಲಿ ಸೋಲು ಆಗಲಿಲ್ಲ. 1990ರಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಬಂಧೀಖಾನೆ ಸಚಿವ ಸ್ಥಾನವನ್ನು ಕೊಡಲಾಯಿತು. ಆ ಬಳಿಕ 1994ರ ಚುನಾವಣೆಯಲ್ಲಿ ಡಿಕೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸ್ವತಂತ್ರ ಅಭ್ಯರ್ಥಿಯಾಗಿ ಸಾತನೂರಿನಿಂದ ಆಯ್ಕೆಯಾದರು. ಯಾಕೆಂದ್ರೆ ಬಂಗಾರಪ್ಪನವರ ವಿರುದ್ಧ ಹೋಗಿ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡೋದಕ್ಕೆ ಅವತ್ತವರು ಹೆದರಿದ್ರು. ಹೀಗಾಗಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ರು. ಆ ನಂತರ ಬಂಗಾರಪ್ಪ ಕಾಂಗ್ರೆಸ್ಗೆ ಮತ್ತೆ ವಾಪಸ್ಸು ಬಂದ್ರಲ್ಲ, ಆಗ ಡಿಕೆ ಕೂಡ ಪಕ್ಷಕ್ಕೆ ಸೇರ್ಪಡೆ ಆದರು. ಆ ಚುನಾವಣೆಯಲ್ಲಿ ಡಿಕೆ ಗೆದ್ದಿದ್ದು ಕೇವಲ 568 ಮತಗಳ ಅಂತರದಿಂದ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಇನ್ನು 99ರಲ್ಲಿ HD ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ಆದರೂ ಡಿಕೆಶಿ ಅಲ್ಲಿ ಗೆದ್ದು ಸಚಿವರು ಕೂಡ ಆಗ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಡಿಕೆ ಶಿವಕುಮಾರ್ ನಡುವೆ ದೊಡ್ಡ ಸಂಘರ್ಷನೇ ನಡೆದು ಹೋಯಿತು. ಅಲ್ಲಿಂದ ಶುರುವಾದ ದ್ವೇಷ ಕಡಿಮೆಯಾಗಿದ್ದು 2018ರ ನಂತರನೇ. ಅದು ಕೂಡ ತುಂಬಾ ಕಡಿಮೆ ಅವಧಿಗೆ. ಇನ್ನು 2004ರಲ್ಲಿ ಸಾತ್ನೂರಿನಿಂದ ಆಯ್ಕೆಯಾದ ಡಿಕೆ ಶಿವಕುಮಾರ್ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ಕಾರಣದಿಂದ ಕನಕಪುರಕ್ಕೆ ಬಂದರು. ಅವರು ಪ್ರತಿನಿಧಿಸ್ತಾ ಇದ್ದ ಸಾತನೂರು ಕ್ಷೇತ್ರದ ಬಹುಭಾಗ ಕನಕಪುರವನ್ನು ಸೇರ್ತು. ಹೀಗಾಗಿ ಕನಕಪುರದಿಂದ ಸತತವಾಗಿ ಡಿಕೆ ಆಯ್ಕೆಯಾಗ್ತಾ ಬರ್ತಾ ಇದ್ದಾರೆ. ಈ ಬಾರಿ ಅಂದರೆ 2023ರಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಅವರು ಗೆದ್ದು ಬಂದಿದ್ದಾರೆ. ಗೆಳೆಯರೆ, ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಒಂದಷ್ಟು ಪ್ರಮುಖ ಘಟ್ಟಗಳನ್ನು ಕೂಡ ನಾವಿಲ್ಲಿ ನೆನಪಿಸ್ಕೋಬೇಕು. 2013ರಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸ್ಥಾನವಂಚಿತರಾಗಿದ್ದ ಶಿವಕುಮಾರ್ ಆ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಿಕೊಂಡು ಬಂದ ಮೇಲೆ ಅಧಿಕಾರಯುತವಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಇನ್ನು 2018ರಲ್ಲಿ JDS ಜೊತೆ ಕಾಂಗ್ರೆಸ್ ಸರ್ಕಾರವನ್ನು ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಜೋಡೆತ್ತುಗಳ ಹಾಗೆ ಕಾಣಿಸ್ಕೋತಾರೆ. ಆದರೆ ಆ ಜೋಡೆತ್ತಿನ ಸ್ನೇಹ ಹೆಚ್ಚು ದಿನಗಳ ಕಾಲ ಅಲ್ಲಿರಲಿಲ್ಲ. ಕಾಲ ಉರುಳಿದ ಹಾಗೆ ಡಿಕೆ ಮತ್ತು HDK ಹಾವು ಮುಂಗುಸಿಗಳ ಥರಾನೇ ಆದರು. ಅದಕ್ಕೆ ಕಾರಣ ಆಗಿದ್ದು ಸಮುದಾಯದ ನಾಯಕತ್ವ. ಇಲ್ಲಿ ಎರಡೆರಡು ಕತ್ತಿಗಳನ್ನ ಒಂದೇ ಒರೆಯಲಿಡೋದು ಕಷ್ಟ ಆಗುತ್ತೆ. ಹಾಗೆ ಒಂದೇ ಸಮುದಾಯದ ಇಬ್ಬರು ದೊಡ್ಡ ನಾಯಕರು ಇದ್ದು ಬಿಟ್ರೆ ಆ ಇಬ್ಬರು ನಾಯಕರ ನಡುವೆ ನಾಯಕತ್ವಕ್ಕಾಗಿ ಕಿತ್ತಾಟ ಕೂಡ ಶುರುವಾಗುತ್ತೆ. ಇಲ್ಲಿ ಕೂಡ ಅದೇ ಆಯಿತು. ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ಅನ್ನೋ ಪಟ್ಟವನ್ನ ದೇವೇಗೌಡರು ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ. ಆ ನಂತರದಲ್ಲಿ HD ಕುಮಾರಸ್ವಾಮಿ ಇದ್ದಾರೆ. ಯಾಕೆಂದ್ರೆ ಕುಮಾರಸ್ವಾಮಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ. ಈಗ ಕೇಂದ್ರ ಸಚಿವರು ಆಗಿದ್ದಾರೆ. ಈ ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿಕೆ ಶಿವಕುಮಾರ್ ಕೂಡ ಪ್ರಯತ್ನವನ್ನು ಪಟ್ಟರು. ಆದರೂ ಅಧಿಕಾರ ಯಾರಿಗೆ ಬೇಗ ಸಿಗುತ್ತೆ ಅವರು ನಾಯಕರಾಗಿ ಕಾಣಿಸ್ಕೋತಾರೆ. ಹೀಗಾಗಿ HD ಕುಮಾರಸ್ವಾಮಿ ಅವರಿಂದ ಒಕ್ಕಲಿಗ ನಾಯಕತ್ವದ ಪಟ್ಟವನ್ನ ಕಿತ್ಕೊಳ್ಳೋದಕ್ಕೆ ಶಿವಕುಮಾರ್ಗೆ ಸಾಧ್ಯ ಆಗಿರಲಿಲ್ಲ. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಅಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ಮತ್ತೊಂದು ಸುತ್ತಿನ ಪೈಪೋಟಿ ಕೂಡ ಶುರುವಾಗುತ್ತೆ. ಹಾಗೆ ಮೈಸೂರು ಭಾಗದಲ್ಲಿನ ಒಕ್ಕಲಿಗರನ್ನ ಶಿವಕುಮಾರ್ ತಮ್ಮ ಕಡೆಗೆ ಸೆಳೆದು ಬಿಟ್ಟಾರು ಅನ್ನೋ ಭಯ JDS ನಾಯಕರಲ್ಲೂ ಇದೆ. ಆದರೆ ಕೆಲವರು ಹೇಳೋ ಪ್ರಕಾರ ಶಿವಕುಮಾರ್ ಅವರ ವ್ಯಕ್ತಿತ್ವವೇ ಅವರ ನಾಯಕತ್ವಕ್ಕೆ ದೊಡ್ಡ ಹಿನ್ನಡೆಯನ್ನುಂಟು ಮಾಡುತ್ತೆ. ಹೀಗಾದಾಗ ಒಕ್ಕಲಿಗರ ನಾಯಕತ್ವದಲ್ಲಿ ಕುಮಾರಸ್ವಾಮಿನೇ ಮುಂಚೂಣಿಯಲ್ಲಿರಬಹುದು ಅಂತ ಹೇಳಿದ್ರು ಕೂಡ ಅಲ್ಲೊಂದು ಪೈಪೋಟಿ ಶುರುವಾಗುತ್ತೆ ಅನ್ನೋದು ಸುಳ್ಳೇನಲ್ಲ. ಹಾಗೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. 2 ವರ್ಷ ಅವರ ಆಡಳಿತ ಹೇಗಿರುತ್ತೆ ಅನ್ನೋದರ ಮೇಲೆ ನಾಯಕತ್ವದ ಶಕ್ತಿ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ಇದೇ 19, 20, 21ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972729459 9972379459 ನಂಬರ್ಗೆ ಕರೆ ಮಾಡಿ. ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ 34ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದುವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾದವರು ಎಷ್ಟು ಜನ ಅಂತ ನಾವು ಆ ಪಟ್ಟಿ ನೋಡಿದ್ರೆ
ಅಲ್ಲಿ ಡಿಕೆ 24ನೇಯವರಾಗಿ ಕಾಣಿಸ್ಕೊಳ್ತಾರೆ. ಕೆಲವರು 2 ಬಾರಿ 3 ಅವಧಿಗಳಿಗೆ ಮುಖ್ಯಮಂತ್ರಿ ಆದವರಿದ್ದಾರೆ. ಹೀಗಾಗಿ ಒಟ್ಟು ಅಧಿಕಾರಾವಧಿಗಳು ಅಂತ ಬಂದಾಗ ಡಿಕೆ 34ನೇ ಮುಖ್ಯಮಂತ್ರಿ ಅನ್ನಿಸ್ಕೊಳ್ತಾರೆ. ಆದ್ರೆ ಈ ಪಟ್ಟ ಕೂಡ ಅವರಿಗೆ ಸುಲಭವಾಗಿ ಏನು ಒದಗಿ ಬಂದಿಲ್ಲ. 2014ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರವನ್ನ ಎದುರು ಹಾಕೊಂಡವರನ್ನ ರಾಜಕೀಯವಾಗಿ ತುಳಿಯುವ ಕೆಲಸಗಳು ಶುರುವಾದವು. ಜೊತೆಗೆ ಯಾವ್ಯಾವ ಪಕ್ಷದಲ್ಲಿ ಬಲಿಷ್ಠ ನಾಯಕರು ಅಂತ ಯಾರಿದ್ರು ಅವರ ಮೇಲೆ ಇಡಿ ರೈಡು, ಅವರ ಮೇಲೆ ಒತ್ತಡವನ್ನ ತಂದು ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳೋ ಪ್ರಯತ್ನಗಳು ಕೂಡ ದೊಡ್ಡ ಮಟ್ಟದಲ್ಲಾದವು. ಆ ಸಂದರ್ಭದಲ್ಲಿ ಡಿಕೆ ವಿರುದ್ಧ ಕೂಡ ದೊಡ್ಡದೊಂದು ಸಂಚು ನಡೀತು. ಆದ್ರೂ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗಲಿಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ. ಅವತ್ತಿಗೆ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತಲೇ ಗುರುತಿಸಿಕೊಂಡಿದ್ದ ಶಿವಕುಮಾರ್ ಮೇಲೆ ಬಿಜೆಪಿ ಕಣ್ಣಿಟ್ಟಿತ್ತು. 2017ರ ಗುಜರಾತ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ ವಿರುದ್ಧ ಅಮಿತ್ ಶಾ ರಣತಂತ್ರ ರೂಪಿಸಿದ್ರು. ಅಲ್ಲಿ ಎಂಎಲ್ಎಗಳು ಕ್ರಾಸ್ ವೋಟಿಂಗ್ ಮಾಡೋ ಸಾಧ್ಯತೆ ಇತ್ತು. ಹೀಗಾಗಿ ದೇಶದಲ್ಲಿ ಆ ಎಂಎಲ್ಎಗಳನ್ನ ತಮ್ಮ ಬಳಿ ಚುನಾವಣೆವರೆಗೆ ಇಟ್ಟುಕೊಳ್ಳಬಲ್ಲ ನಾಯಕರು ಯಾರು ಅಲ್ಲಿ ಕಾಣಲಿಲ್ಲ. ಅವತ್ತಿಗೆ ಅಮಿತ್ ಶಾ ಅವರ ಭಯ ಕೂಡ ಕಾಂಗ್ರೆಸ್ ಅನ್ನ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರಿಗೆ ರಕ್ಷಣೆ ಕೊಟ್ಟು ಅವರನ್ನ ಕಾಪಾಡುವ ಟಾಸ್ಕ್ ಅನ್ನ ತಗೊಂಡಿದ್ದು ಅವತ್ತಿನ ಕರ್ನಾಟಕದ ಸಚಿವ ಡಿಕೆ ಶಿವಕುಮಾರ್. ಅವತ್ತು ಡಿಕೆ ಅಹಮದ್ ಪಟೇಲ್ ಅವರನ್ನ ಗೆಲ್ಲಿಸುವ ಹಠ ತೊಟ್ಟರು. ಗುಜರಾತ್ನ ಶಾಸಕರನ್ನ ಬಿಡದಿಯ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಇಟ್ರು. ಆ ಸಮಯದಲ್ಲಿ ಆದಾಯ ತೆರಿಗೆ ಇಲಾಖೆಯ ದಾಳಿ ಆಯಿತು. ಡಿಕೆ ಶಿವಕುಮಾರ್ ಅವರ ಮನೆ, ದೆಹಲಿಯಲ್ಲಿನ ಅಪಾರ್ಟ್ಮೆಂಟ್ ಎಲ್ಲದರ ಮೇಲೂ ಕೂಡ ಐಟಿ ದಾಳಿ ನಡೀತು. ಆ ಸಂದರ್ಭದಲ್ಲಿ ದೆಹಲಿ ಮನೆಯಲ್ಲಿ ದೊಡ್ಡ ಪ್ರಮಾಣದ ಕ್ಯಾಶ್ ಕೂಡ ಸಿಕ್ತು. ಹೀಗಾಗಿ ಅಲ್ಲಿ ಇಡಿ ಎಂಟ್ರಿ ಆಯಿತು. ಆ ಹಣದ ಮೂಲವನ್ನು ಅವರು ಕೆದಕಿದ್ರು. 2019ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಬಿದ್ದ ನಂತರ ಡಿಕೆ ಶಿವಕುಮಾರ್ ಅವರನ್ನ ಇಡಿ ಅರೆಸ್ಟ್ ಕೂಡ ಮಾಡ್ತು. ಆಗ್ಲೇ ಅವರು ತಿಹಾರ್ ಜೈಲನ್ನ ಸೇರುವ ಹಾಗಾಗಿತ್ತು. ಗೆಳೆಯರೆ, ತಿಹಾರ್ ಜೈಲಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ಅವರಿಗೆ ಧೈರ್ಯ ತುಂಬುತ್ತಾರೆ. ಹಾಗೆ ಡಿಕೆ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಬಂದ ನಂತರ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗುತ್ತೆ. ಆ ನಂತರ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಕೂಡ ಕೊಡಲಾಗುತ್ತೆ. ಅದಾದ ಮೇಲೆ 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ತನು ಮನ ಧನ ಎಲ್ಲವನ್ನ ಡಿಕೆ ಅರ್ಪಿಸ್ತಾರೆ. ಹೀಗಾಗಿನೇ ಆಗ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಬಂದ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಕೊಡಿ ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಬಳಿ ಕೇಳಿತ್ತು. ಆದ್ರೆ ಆಗ ಸಿಗದ ಕೂಲಿ ಈಗ ಅವರಿಗೆ ಸಿಕ್ಕಿದೆ. ಅವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಮುಖ್ಯಮಂತ್ರಿ ಆಗೋದಕ್ಕೂ ಮುನ್ನ ರಾಜಕೀಯ ವಿರೋಧಿಗಳ ಮನೆಗೂ ಹೋಗಿ ಆಶೀರ್ವಾದ ಪಡ್ಕೊಂಡು ಬರುವ ಮೂಲಕ 2 ವರ್ಷಗಳ ಆಡಳಿತ ಸುಲಲಿತವಾಗಿ ನಡೆಯೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಡಿಕೆ ಮಾಡಿಕೊಳ್ತಾ ಇರೋದು ಕೂಡ ಕಾಣ್ತಾ ಇದೆ. HD ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟ ಶಿವಕುಮಾರ್ ದೇವೇಗೌಡರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಅವರನ್ನೂ ಭೇಟಿ ಮಾಡಿದ್ದಾರೆ, ಯಡಿಯೂರಪ್ಪ ಅವರನ್ನೂ ಭೇಟಿ ಮಾಡಿದ್ದಾರೆ. ಇಲ್ಲಿ ರಾಜಕಾರಣವೇ ಬೇರೆ, ವಿಶ್ವಾಸವೇ ಬೇರೆ, ರಾಜಕಾರಣಿಗೆ ಬೇಕಾದ ಬುದ್ಧಿವಂತಿಕೆಯೇ ಬೇರೆ ಅನ್ನೋದನ್ನ ಡಿಕೆ ತೋರಿಸ್ತಾ ಇದ್ದಾರೆ. ಇನ್ನು ಶಿವಕುಮಾರ್ ಸಿಎಂ ಆಗೋದಕ್ಕೆ ಸಾಕಷ್ಟು ಕಷ್ಟಪಟ್ಟರು. 2023ರಲ್ಲಿ ದೆಹಲಿಯಲ್ಲಾಗಿದ್ದ 2.5 ವರ್ಷದ ಒಪ್ಪಂದದ ವಿಷಯವನ್ನ ಶಿವಕುಮಾರ್ ಅವರ ಬೆಂಬಲಿಗರು ಆಗಾಗ ಮಾತಾಡ್ತಲೇ ಇದ್ರು. ಡಾಕ್ಟರ್ ರಂಗನಾಥ್, ಇಕ್ಬಾಲ್ ಹುಸೇನ್, ಬಾಲಕೃಷ್ಣ, ಶಿವಗಂಗಾ, ಶ್ರೀನಿವಾಸ್ ರಂಥ ಶಾಸಕರು ಡಿಕೆ ಮುಖ್ಯಮಂತ್ರಿ ಆಗಲಿ ಅಂತ ಪದೇ ಪದೇ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಹೋಗ್ತಾ ಇದ್ರು. ಅದರ ಪರಿಣಾಮ ಈಗ ಗೋಚರ ಆಗ್ತಾ ಇದೆ. ಇನ್ನು ಡಿಕೆ ಭಾರತದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಅವರು ಚಂದ್ರಬಾಬು ನಾಯ್ಡು ಅವರನ್ನ ಶ್ರೀಮಂತಿಕೆಯಲ್ಲಿ ಹಿಂದಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ 2023ರಲ್ಲಿ ಘೋಷಿಸಿಕೊಂಡ ಹಾಗೆ ಅವರ ಒಟ್ಟು ಆಸ್ತಿ 1,413 ಕೋಟಿಯಷ್ಟಿದೆ. ಹಾಗಂತ ಅವರ ತಂದೆ ಆಗರ್ಭ ಶ್ರೀಮಂತರೇನಲ್ಲ. ಆದರೂ ಪಾಪ ಡಿಕೆ ಶಿವಕುಮಾರ್ ಇಷ್ಟೊಂದು ಸಂಪತ್ತನ್ನ ಗಳಿಸಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು 931 ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನು ಹೊಂದಿದ್ರೆ, ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ 648 ಕೋಟಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ದಾರೆ. ಸೊ ಈಗ ಕರ್ನಾಟಕದ ಮುಖ್ಯಮಂತ್ರಿ ಭಾರತದ ಅತ್ಯಂತ ರಿಚೆಸ್ಟ್ ಮ್ಯಾನ್ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ತಮ್ಮ ಮಾಜಿ ಸಂಸದ ಡಿಕೆ ಸುರೇಶ್ ಅಣ್ಣನ ರಾಜಕೀಯ ಏಳಿಗೆಯನ್ನು ಕಂಡು ಭಾವುಕರಾಗಿದ್ರು. ಡಿಕೆ ಅವರಿಗೆ ಐಶ್ವರ್ಯ, ಆಭರಣ ಅನ್ನೋ 2 ಹೆಣ್ಣು ಮಕ್ಕಳಿದ್ದಾರೆ. ಆಕಾಶ್ ಅನ್ನೋ ಮಗ ಕೂಡ ಇದ್ದಾನೆ. ಸೊ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರ ಆಳ್ವಿಕೆ ಪ್ರಾರಂಭ ಆಗಿದೆ. 2 ವರ್ಷಗಳ ನಂತರ ಮತ್ತೆ ರಾಜ್ಯದಲ್ಲಿ ಚುನಾವಣೆಗಳು ನಡೆಯುತ್ತವೆ. ಈ 2 ವರ್ಷಗಳ ಅಧಿಕಾರಾವಧಿ ಅನ್ನೋದು ಡಿಕೆ ಪಾಲಿಗೆ ನಿಜಕ್ಕೂ ಚಾಲೆಂಜಿಂಗ್ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ರಾಜ್ಯದ ಬೊಕ್ಕಸ ಖಾಲಿ ಆಗ್ತಾ ಇದೆ. ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋ ಹುಮ್ಮಸ್ಸಲ್ಲಿ ಕೊಟ್ಟ
ಆಶ್ವಾಸನೆಗಳು, ಫ್ರೀಗಳು, ಭಾಗ್ಯಗಳು ಅವುಗಳನ್ನೆಲ್ಲ ಮುಂದುವರಿಸಬೇಕಾಗಿದೆ. ಜೊತೆಗೆ ಮುಂದಿನ ಚುನಾವಣೆಗೂ ಹಣ ಹೊಂಚಬೇಕು. ಹಾಗೆ ಯಾವ ರಾಜ್ಯಗಳಲ್ಲಿ ತಮ್ಮ ಪಕ್ಷಗಳು ಅಧಿಕಾರದಲ್ಲಿರುತ್ತವೋ ಆ ರಾಜ್ಯಗಳನ್ನ ರಾಷ್ಟ್ರೀಯ ಪಕ್ಷಗಳು ATMಗಳ ಥರ ಬಳಸ್ಕೊಳ್ತವೆ. ಅದು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ ಅಥವಾ ಯಾವುದೇ ರಾಷ್ಟ್ರೀಯ ಪಕ್ಷ ಇರಲಿ, ಇದು ನಡೆಯೋದೆ. DK ಶಿವಕುಮಾರ್ ಅವರ ಮೇಲೆ ಮುಂದಿನ ವರ್ಷ ಉತ್ತರ ಪ್ರದೇಶ, ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆಯಲಿರುವ ಚುನಾವಣೆಗೆ ರಿಸೋರ್ಸಸ್ ಅನ್ನ ಒದಗಿಸಬೇಕಾದ ಒತ್ತಡ ಕೂಡ ಬೀಳುತ್ತೆ. ಇದೆಲ್ಲದರ ನಡುವೆ ರಾಜ್ಯವನ್ನ ಅಭಿವೃದ್ಧಿಯ ಪಥದಲ್ಲೂ ನಡೆಸಬೇಕು. ಹಾಗೆ ಮುಂದಿನ ಚುನಾವಣೆಗಳಲ್ಲಿ ಆಂಟಿ ಇನ್ಕಂಬೆನ್ಸಿಯ ಪ್ರಭಾವ ಹೆಚ್ಚಾಗದ ಹಾಗೂ ನೋಡ್ಕೋಬೇಕು. ಇದೆಲ್ಲವನ್ನ DK ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಮಾತ್ರ ಈ 2 ವರ್ಷ ಕಾದು ನೋಡಬೇಕಾಗತ್ತೆ. ಹಠಕ್ಕೆ ಬಿದ್ದು ಅಧಿಕಾರವನ್ನ ಕೈಗೆತ್ತಿಕೊಂಡ DK ಅವರ ಆಡಳಿತ 2 ವರ್ಷಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡೋಣ. ರಾಜ್ಯದ ಹೊಸ ಮುಖ್ಯಮಂತ್ರಿಗೆ ಅಭಿನಂದನೆಗಳನ್ನು ಕೂಡ ಹೇಳೋಣ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.